ಹಾಯ್ ಗೈಸ್, ದ ವೇಟ್ ಈಸ್ ಫೈನಲಿ ಓವರ್ ಅಂತಾನೆ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಯಾವಾಗ ಶುರು ಆಗ್ತದೆ ಅನ್ನುವಂತ ಒಂದು ಅಫಿಷಿಯಲ್ ಡೇಟ್ ಅನ್ನು ನಮ್ಮ ಕಿಚ್ಚ ಸುದೀಪ್ ಅವರೇ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅದು ಏನು ಯಾವ ಕಾರಣಕ್ಕಾಗಿ ಅನೌನ್ಸ್ಮೆಂಟ್ ಮಾಡಿದ್ರು, ಯಾವುದೇ ರೀತಿಯಾಗಿ ಸುದ್ದಿ ಇಲ್ಲದೆ ಹೀಗೆ ಅಫಿಷಿಯಲ್ ನ್ಯೂಸ್ ಹೇಗೆ ಹೊರ ಬಂತು, ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೋಸ್ಕರ ವಿಡಿಯೋನ ಕೊನೆಯವರೆಗೆ ನೋಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಿನ್ನೆಷ್ಟೇ ನಮ್ಮ ಕಿಚ್ಚ ಸುದೀಪ್ ಅವರು ಅಂದ್ರೆ ಅವರ ತಾಯಿಯ ಒಂದು ಹುಟ್ಟುಹಬ್ಬ ಅಂತಾನೆ ಹೇಳ್ಬೋದು. ಅವರು ಒಂದು ಡೆತ್ ಆದ್ಮೇಲೆ ಅವರ ಮೊದಲನೇ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ರು. ಅದಾದ ನಂತರ ಇವತ್ತು ಒಂದು ಖಾಸಗಿ ಪ್ರೋಗ್ರಾಮ್ ಅಂತಾನೆ ಹೇಳ್ಬೋದು. ಒಬ್ಬ ದೊಡ್ಡ ನಿರ್ಮಾಪಕರ ಒಂದು ಖಾಸಗಿಯ ಒಂದು ಸಭೆಯಲ್ಲಿ ಅಲ್ಲಿ ಮುಖ್ಯಮಂತ್ರಿಗಳು ಬಂದಿದ್ರು, ಎಲ್ಲ ದೊಡ್ಡ ದೊಡ್ಡ ನಟರು ಕೂಡ ಬಂದಿದ್ರು. ಅಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅಂತ ಹೇಳ್ಬೋದು. ಅವರು ಮಾತನಾಡುವಂತಹ ಸಮಯದಲ್ಲಿ ಈ ಒಂದು ಬಿಗ್ ಬಾಸ್ ಸೀಸನ್ 12 ಯಾವಾಗ ಶುರು ಆಗ್ತದೆ ಅನ್ನುವಂತ ಒಂದು ಅಫಿಷಿಯಲ್ ನ್ಯೂಸ್ ಅನ್ನು ಅವರು ಎಲ್ಲರಿಗೂ ಕೂಡ ತಿಳಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇದೇ ವರ್ಷ ನೀವು ಪರದೆಯಲ್ಲಿ ನೋಡ್ತೀರಿ, ಅದರ ಜೊತೆಗೆ ಇದೇ ಸೆಪ್ಟೆಂಬರ್ 28ರಿಂದ ನನ್ನನ್ನು ಟಿವಿಯಲ್ಲಿ ಕೂಡ ನೀವು ನೋಡ್ತೀರಿ ಅನ್ನುವಂತ ಮಾಹಿತಿಯನ್ನು ಹೇಳಿದ್ದಾರೆ. ಅದರ ವಿಡಿಯೋನು ಕೂಡ ನಿಮ್ಗೆ ಬೇಕಾದ್ರೆ ಇಲ್ಲಿ ಪ್ಲೇ ಮಾಡ್ತೀನಿ, ಹೋಗಿ ನೋಡ್ಕೊಂಡ್ ಬನ್ನಿ. ಅತಿ ಶೀಘ್ರದಲ್ಲೇ ಪರದೆ ಮೇಲೆ ಸಿಗ್ತೀನಿ, ಸೆಪ್ಟೆಂಬರ್ 28ರಿಂದ ನಿಮಗೆ ಟಿವಿಯಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನೋಡಿದ್ರಲ್ಲ, ನಮ್ಮ ಕಿಚ್ಚ ಸುದೀಪ್ ಅವರೇ ಅಫಿಷಿಯಲ್ ಆಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಡೇಟ್ ಅನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನಿನ್ನೆ ಅಷ್ಟೇ ನಮ್ಮ ಸೀಸನ್ 12ರ ಪ್ರೋಮೋವನ್ನು ಕೂಡ ನಮ್ಮ ಕಿಚ್ಚ ಸುದೀಪ್ ಅವರು ಶೂಟ್ ಮಾಡಿದ್ದಾರೆ. ಇಲ್ಲಿ ನಮ್ಮ ಬಿಗ್ ಬಾಸ್ ತಂಡದವರು ಈ ಒಂದು ವಿಷಯವನ್ನು ಅವರಿಗೆ ತಿಳಿಸಿರುವಂತಹ ಸಾಧ್ಯತೆ ತುಂಬಾನೇ ಜಾಸ್ತಿ ಇದೆ. ಅದಕ್ಕೋಸ್ಕರನೇ ನಮ್ಮ ಕಿಚ್ಚ ಸುದೀಪ್ ಅವರು ಇಷ್ಟೊಂದು ಒಂದು ಬಹಿರಂಗವಾಗಿ ಎಲ್ಲ ನ್ಯೂಸ್ ಮಾಧ್ಯಮಗಳು ಇದ್ದಂತಹ ಸಮಯದಲ್ಲಿಯೇ ಸೀಸನ್ 12 28ರಿಂದ ಶುರು ಆಗ್ತದೆ ಅನ್ನುವಂಥ ಮಾಹಿತಿಯನ್ನು ಎಲ್ಲ ಪಬ್ಲಿಕ್ ಮುಂದೆ ಈ ರೀತಿಯಾಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಒಂದು ರೀತಿಯಾಗಿ ಹೈಪ್ ಕ್ರಿಯೇಟ್ ಮಾಡಲು ಕೂಡ ಈ ರೀತಿಯಾಗಿ ಒಂದು ಪ್ಲಾನ್ ಅನ್ನು ಕೂಡ ನಮ್ಮ ಬಿಗ್ ಬಾಸ್ ತಂಡದವರು ಹೇಳಿ ಅನ್ನುವಂಥ ಮಾಹಿತಿಯನ್ನು ಕೂಡ ಹೇಳಿರುವಂತಹ ಸಾಧ್ಯತೆ ಇದೆ. ಆದರೆ ನಮಗೆ ಎಲ್ಲರಿಗೂ ಕೂಡ ಖುಷಿ ಪಡಿಸುವಂಥ ವಿಚಾರ ಏನಪ್ಪಾ ಅಂದ್ರೆ ಇನ್ನೇನು 28 ದಿನ ನಾವೆಲ್ಲರೂ ಕೂಡ ವೇಟ್ ಮಾಡಬೇಕು ಅಂತಾನೆ ಹೇಳ್ಬೋದು. ಇನ್ನೇನು ಅತಿ ಶೀಘ್ರದಲ್ಲಿ ನಾನು ಕಳೆದ ಒಂದು ತಿಂಗಳಿಂದಲೂ ಕೂಡ ಇದರ ಬಗ್ಗೆ ಹೇಳ್ತಾನೆ ಬರ್ತಾ ಇದ್ದೆ, ಸೆಪ್ಟೆಂಬರ್ 28 ಪ್ರಾರಂಭವಾಗ್ತದೆ ಅಂತ. ಅದು ಕೂಡ ಈಗ ನಿಜವಾಗಿದೆ ಅಂತಾನೆ ಹೇಳ್ಬೋದು. ಇದೇ ರೀತಿಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಪ್ರತಿಯೊಂದು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.